ಗುರುಜಿ, ಏನೋ ವಿಶೇಷವಾದ ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ರಿ, ನಾವು ಕಾಯ್ತಾ ಇದೀವಿ. ಆದ್ರೆ ಅದಕ್ಕೂ ಮುನ್ನ ಶಿವಂ ವಾಸ್ತು ವಿಭಾಗ ಇದೆ ಗುರುಜಿ. ಈಗ ಶಿವಂ ವಾಸ್ತು ವಿಭಾಗದಲ್ಲಿ ನಿನ್ನೆ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ ಸತ್ಯನಾರಾಯಣನ ವ್ರತವನ್ನ ಯಾವಾಗ ಇಟ್ಕೋಬೇಕು, ಯಾವಾಗ ಇಟ್ಕೋಬಾರ್ದು ಅಂತ. ಇವತ್ತೇನ್ ತಿಳಿಸ್ಕೊಡ್ತಿದ್ರಿ? ಬಾಂಧವರೇ, ಶಿವಂ ವಾಸ್ತುವಲ್ಲಿ ಬಹಳಷ್ಟು ಜನಕ್ಕೆ ಒಂದು ಗೊಂದಲ. ಶಿವಂ ವಾಸ್ತು ಅನ್ನೋ ವಿಚಾರ ನಾನು ಹೇಳಿರ್ತಕ್ಕಂಥ ಅಷ್ಟು ವಿಚಾರಗಳು ಒಬ್ಬ ವಿಚಾರ ಹೇಳಿರೋದಲ್ಲ, ಅಥವಾ ಒಂದು ಕಡೆಯಿಂದ ಮಾಹಿತಿ ಸಂಗ್ರಹ ಮಾಡಿರೋದಲ್ಲ. ವಿಶೇಷವಾಗಿರ್ತಕ್ಕಂಥ ದೇವಾಲಯ ಶಾಸ್ತ್ರ, ಗೃಹ ನಿವಾಸ ಶಾಸ್ತ್ರ, ಸರ್ವಶಾಸ್ತ್ರವು ಬಲ್ಲಿರತಕ್ಕಂಥ ಮಹಾಜ್ಞಾನಿಗಳ ಶಾಸ್ತ್ರ, ಹಿಮಾಲಯದಿಂದ ಬಂದಿರತಕ್ಕಂಥ ದೈವ ರಹಸ್ಯ, ಕೆಲವೊಂದು ದೇವಾಲಯದಲ್ಲಿ ಬರೆದಿರತಕ್ಕಂಥ ಶಾಸನ ರಹಸ್ಯ, ಹೀಗೆ ಬರೆದಿರತಕ್ಕಂಥ ಎಲ್ಲವನ್ನೂ ಸಂಗ್ರಹಿಸಿ ನಾನು ಕಲಿತ ವಿದ್ಯೆಯಲ್ಲಿ ನಿಮಗೆಲ್ಲರಿಗೂ ವಿಚಾರ ತಿಳಿಸೋದು. ಈ ಶಿವಂ ವಾಸ್ತು ಅನ್ನೋದಕ್ಕೋಸ್ಕರ ಒಂದು ಪುಸ್ತಕವನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಹೊರತು ಇದುವರೆ ತನಕ ಪುಸ್ತಕಗಳು ಮಾಡಿಲ್ಲ. ನಿಮ್ಮ ಮೈಂಡಲ್ಲಿರ್ತಕ್ಕಂಥ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ, ಮನೆಯಲ್ಲಿರ್ತಕ್ಕಂಥ ದೋಷಗಳನ್ನ ಪರಿಹಾರ ಮಾಡೋಣ ಅವನು ಆ ಶಿವಂ ವಾಸ್ತು ಪುರುಷ ಮಾತ್ರ. ಬನ್ನಿ ಆ ವಾಸ್ತು ಪುರುಷನ ಸ್ವಾಗತಿಸೋಣ. ಬಹಳ ಸಂತೋಷ, ಬಹಳ ಸಂತೋಷ. ವೀಕ್ಷಕರೇ, ಇವತ್ತಿನ ಶಿವಂ ವಾಸ್ತುವಲ್ಲಿ ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಕೇಳಿ. ಶಿವನ್ ಒಲಿದರೆ ಭಯವಿಲ್ಲ ಅಂತೀವಿ. ಶಿವನ್ ಒಲಿಬೇಕಾದ್ರೆ ನಿಮಗೆ ಜೀವನದಲ್ಲಿ ಸಾಧನೆ ಬಹಳ ಮುಖ್ಯ. ಈ ಶಿವಂ ವಾಸ್ತುವಲ್ಲಿ ಯಾತಕ್ಕೆ ಹೇಳ್ತಾ ಇದ್ದೀನಿ, ಮನೆ ಗೃಹ ನಿವಾಸದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ತಾಯಂದ್ರಾದವರು ಈಗ ಸರಿ ಮಾಡದೇ ಇದ್ದರೆ ಜಲಂದಲ್ಲಿ ಸರಿ ಮಾಡೋಕ್ಕಾಗಲ್ಲ. ಗೃಹ ನಿವಾಸದಲ್ಲಿ ಸರಿ ಮಾಡೋಕ್ಕೆ, ಇವರನ್ನ ವಶೀಕರಣ ಮಾಡೋಕ್ಕೆ ಯಾರು ಸಾಕ್ಷಿ ರೂಪ? ಸಾಕ್ಷಾತ್ ಚಂಡಿನೇ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ಚಂಡಿ ಪಾರಾಯಣವನ್ನು ಒಂದು ತಿಂಗಳಲ್ಲಿ ಒಂದು ಸಲ ಅಟ್ಲೀಸ್ಟ್ ಹೆಣ್ಣು ಮಕ್ಕಳನ್ನ ಕುಕ್ಕರಿಸ್ಕೊಂಡು ಅವರಿಗೆ ಗೃಹ ನಿವಾಸದಲ್ಲಿ ಶಿವಂ ವಾಸ್ತುವಲ್ಲಿ ಪೂರ್ವಾಭಿಮುಖಕ್ಕೆ ಒಂದು ಚಂಡಿ ಪಾರಾಯಣ ಅಂತ ಕ್ಷೀರ ತರ್ಪಣವನ್ನು ಅರ್ಚಕರು ಬಹಳ ಜನ ಇರ್ತಾರೆ. ಇವರು ಉತ್ತರ ಕರ್ನಾಟಕದ ಭಾಗದಿಂದ ಬರ್ತಾರೆ, ಅಥವಾ ದೇವಿ ಔಪಾಸನೆ ಮಾಡಿರೋರು ಇರ್ತಾರೆ, ಅಥವಾ ಚಂಡಿ ಪಾರಾಯಣ ಮಾಡಿರೋಷ್ಟು ಜಾಸ್ತಿ ಜನ, ಬಹಳ ಜನ ಅರ್ಚಕರಿದ್ದಾರೆ. ಅವ್ರ ಕೈಯಲ್ಲಿ ಚಂಡಿ ಪಾರಾಯಣ ಒಂದ್ಸಲಿ ಮಾಡಿ ಕ್ಷೀರ ತರ್ಪಣವನ್ನು ಮಾಡಿಸಿ ಆ ತರ್ಪಣ ಮುಖಾಂತರ ಇವಳ ಮುಖಕ್ಕೆ ಪ್ರೋಕ್ಷಣೆ ಮಾಡಿದ್ರೆ ಸಾಕು. ಆ ಮಂತ್ರದಲ್ಲಿ ಇವಳನ್ನ ವಶೀಕರಣ ಮಾಡಿಸೋದು ಹೆಂಗೆ ಅಂದರೆ, ನಾಳೆ ನಾನು ಅವನಿಗೆ ಎಷ್ಟೋ ಹುಡುಗಿರು ಸ್ಯಾಡಿಸ್ಟ್ ಆಗ್ಬಿಟ್ಟಿದ್ದಾರೆ ಅಂದರೆ, ಆ ಹುಡುಗನ ಜೊತೆ ನಾನು ಹೋಗಲೇಬೇಕು ಮಮ್ಮಿ, ಕರೆದಿದ್ದಾರೆ, ಏನು ಎಲ್ಲ ಫಸ್ಟ್ ಕ್ಲಾಸಾಗಿ ಹೇಳ್ದಂಗೆ ಚಕ್ಲಿ ಕೋಬಳೆ ಹೇಳ್ದಂಗೆ ಹೇಳ್ತಿರ್ತಾಳೆ. ಇವರಮ್ಮ ಕೇಳ್ಕೊಂಡು ಕೂತಿರ್ತಾಳೆ ವಶೀಕರಣ ಆದಂಗೆ. ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ, ಆ ದರ್ದದ್ದವನು ವಾಚ್ ಕೊಟ್ಬಿಟ್ಟಿರ್ತಾನೆ, ಅಥವಾ ಅವನು ಪೆನ್ ಕೊಡಿಸಿರ್ತಾನೆ, ಇಲ್ಲ ಮೋಟ್ರ್ ಬೈಕಲ್ಲಿ ಬಿಟ್ಟಿರ್ತಾನೆ. ಆ ಮೋಟ್ರ್ ಬೈಕಲ್ಲಿ ಬಿಟ್ಟಿರ್ತಾನೋ, ಪೆನ್ಸ್ ಕೊಡಿಸಿರ್ತಾನೋ, ಏನು ಕೊಡಿಸಿರ್ತಾನೋ, ಆ ಮೈಂಗ್ಸಿರ್ತಾನೆ ಒಂದೇ ಸಲ. ಇವ್ರು ಹೆಂಗೆ ಸ್ಯಾಡಿಸ್ಟ್ ಆಗಿರ್ತಾರೆ ಅಂದರೆ, ರಾತ್ರಿ ಎಲ್ಲ ಮಲ್ಕೊಳ್ಳೋವಾಗ ಆ ಫೋನಲ್ಲಿ ಇಟ್ಕೊಂಡು ಆ ಡಬ್ಬ ನನ್ನ ಮಗನ ನೆನೆಸ್ಕೊಂಡು ಕೂತಿರ್ತಾರೆ. ಅಂದರೆ ಈ ಕೆಟ್ಟ ಅಭ್ಯಾಸಗಳು ಎಲ್ಲಿ ಬಂದಿದೆ ಅಂದರೆ, ಹುಡುಗಿರಿಗೆ ಕಾಲೇಜಲ್ಲಿ ಇವರು ಅಕಸ್ಮಾತ್ ಮೇಸ್ಟ್ರುಗಳು ಸರಿಯಾಗಿ ಕೂತ್ಕೊಳ್ಳದೆ ಫ್ರಂಟ್ ಬೆಂಚ್ ಬಿಟ್ಟು ಬ್ಯಾಕ್ ಬೆಂಚಲ್ಲಿ ಹೇಳ್ದೇ ಇರ್ತಕ್ಕಂಥವ್ರನ್ನ ಯಾವತ್ತೂ ತಿಳ್ಕೊಳ್ಳಿ. ಶಾಲೆಗಳಲ್ಲಿ ಮಾಡ್ತಕ್ಕಂಥ ತಪ್ಪೇನು ಅಂದರೆ, ನೀನು ಸರಿಯಾಗಿ ಓದಲ್ಲ ಕಣ, ಹಿಂದಕ್ಕೆ ಹೋಗೋ, ಮುಂದೆ ಓದೋರೇ ಬರಬೇಕು. ನಿಮ್ಮ ಪಿಂಡ ಹಿಂದ್ಗಡೆ ಎಲ್ಲರನ್ನೂ ಕಳಿಸ್ತಾ ಇದ್ರೆ ಇನ್ನಷ್ಟು ದಡ್ಡರಾಗ್ತಾರೆ. ಆ ಡಬ್ಬ ನನ್ನ ಮಕ್ಕಳನ್ನ ಮುಂದಕ್ಕೆ ಹಾಕೊಂಡು ಓದೋರನ್ನ ಎಲ್ಲಿದ್ರೂ ಚೆನ್ನಾಗಿ ಓದ್ತಾರೆ ಅಂತ ಹಿಂದಕ್ಕೆ ಹಾಕಬೇಕು. ಈ ನನ್ನ ಮಕ್ಕಳು ತಿದ್ದಬೇಕು. ಹುಡುಗರನ್ನಾಗಲಿ ಹುಡುಗಿಯರನ್ನಾಗಲಿ ಇವತ್ತು ತಿದ್ದದೇ ಇದ್ದರೆ ಮನೆ ಶಾಸ್ತ್ರ ಆಗಲಿ ಸಂಪ್ರದಾಯ ಆಗಲಿ, ನೀವು ಎಷ್ಟೇ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಲಿ, ಖಂಡಿತ ಯಾರ ಹಣೆ ಬರನೂ ಸರಿ ಹೋಗಲ್ಲ. ಇವರಿಗೆಲ್ಲರೂ ಚಂಡಿ ಪಾರಾಯಣ ನೀವು ಮನೇಲಿ ಮಾಡಿಸಿ ಕ್ಷೀರತರ್ಪಣವನ್ನು ದೇವಿ ಚಂಡಿಕಾ ಕೊಟ್ಟು ಇವರ ತಲೆಯಲ್ಲಿರತಕ್ಕಂಥ ಕೆಟ್ಟ ಭಾವನೆ, ಕೆಟ್ಟ ಗುಣಗಳನ್ನ ಓಡಿಸ್ತಕ್ಕಂಥದ್ದು ನೀವು ಮಾಡಬೇಕು ಅಂದರೆ ಮನೇಲಿ ದಯವಿಟ್ಟು ತಾಯಿಂದ್ರೆ ಎಲ್ಲ ಹೆಣ್ಣು ಮಕ್ಕಳನ್ನ, ಎಲ್ಲ ಗಂಡು ಮಕ್ಕಳನ್ನ ಸೆರೆತಿದ್ದುಪಡಿಸ್ಕೊಳ್ಳೋ ಸರಿ ಅವಕಾಶ ಒಂದೇ ಅವಕಾಶ, ಚಂಡಿ ಪಾರಾಯಣ. ಅದು ಬರೀ ಪಾರಾಯಣ ಮಾಡ್ತಾರಷ್ಟೇ, ನಿಮ್ಮಲ್ಲೇನು ಹೋಮ ಮಾಡಲ್ಲ. ಸಣ್ಣ ಪುಟ್ಟ ಪಾರಾಯಣ. ಆ ಪಾರಾಯಣವನ್ನು ಪೂರ್ತಿಯಾಗಿ ಏನು ಹೇಳ್ತಾರೆ, 7 ದಿವಸ ಬಂದು ಮಾಡ್ತೀವಿ. ಒಂದೇ ದಿವಸ ಮಾಡೋಕ್ಕಾಗಲ್ಲ. ಯಾಕೆಂದರೆ 100 ಶ್ಲೋಕ ಒಂದು ದಿವಸ, 2ನೇ ಶ್ಲೋಕ 200 ದಿವಸ, 3ನೇ ಶ್ಲೋಕ 300, 4ನೇ ದಿವಸ 400, 5 ದಿವಸ 500, ಹಾಗೆ 7 ದಿವಸಗಳು ಮಾಡಿದ್ರೆ ಸಪ್ತ ಪಾರಾಯಣವಾಗುತ್ತೆ. 700 ಶ್ಲೋಕಕ್ಕೆ ಚಂಡಿ ಪಾರಾಯಣ. ಆಗ ದುರ್ಗಾ ಸಪ್ತಶತಿ ಅಂತ ಕರೀತಾರೆ. ಆ ಸಪ್ತಶತಿ ಆದಮೇಲೆ ಚಂಡಿ ಪಾರಾಯಣವನ್ನು ಸ್ಮರಣೆ ಮಾಡಿಕೊಂಡು ತರ್ಪಣವನ್ನು ಕೊಟ್ಟಾಗ ಅರ್ಘ್ಯಂ ಸಮರ್ಪಯಾಮಿ ಅಂದಾಗ ಚಂಡಿ ಏನು ಮಾಡ್ತಾಳೆ, ಸ್ವತಃ ಮೇಲೆ ಬರ್ತಾಳಂತೆ, ಏನು ಬೇಕು ಅಂತಾಳಂತೆ. ಕ್ಷೀರ ತರ್ಪಣ ಕೊಟ್ಟಾಗ ಇವರಲ್ಲಿ ದಯವಿಟ್ಟು ಒಳ್ಳೆ ಗುಣಗಳನ್ನ ತುಂಬಿ, ಕೆಟ್ಟ ಗುಣಗಳಿದ್ದ ಪಕ್ಷದಲ್ಲಿ ಭಸ್ಮ ಮಾಡು. ನನ್ನ ಮಕ್ಕಳನ್ನ ಇವತ್ತು ನೀನು ಕಾಪಾಡಿದಿರಿ, ಇನ್ಯಾವ ಕಾಲಕ್ಕೂ ಕಾಪಾಡೋಕ್ಕಾಗಲ್ಲ. ನಮ್ಮ ದೇಶದ ಭವಿಷ್ಯ ಯಾಕೆ ಹಿಂಗಾಗಿದೆ ಅಂದರೆ, ತುಲಾ ರಾಶಿಯಲ್ಲಿ ಕೂತಿರ್ತಕ್ಕಂಥ ಶನಿ
ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ತುಲಾ ರಾಶಿಯಲ್ಲಿ ಕೂತಿರೋ ಶನಿ ಹೆಣ್ಣು ಮಕ್ಕಳನ್ನ ಇನ್ನಷ್ಟು ಹಾಳು ಮಾಡೋ ದಿನಗಳು ಬಂದುಬಿಟ್ಟಿದೆ. ಆದ್ರಿಂದ ಹೆಣ್ಣು ಮಕ್ಕಳಿಗೆ ಯಾಕೆ ಹಾಳು ಮಾಡೋ ದಿನಗಳು ಅಂದ್ರೆ ರೋಗಕ್ಕಿಂತಾನೋ ಮನಸ್ಸು ಪರಿವರ್ತನೆ ಜಾಸ್ತಿ ಆಗ್ತಾ ಇದೆ. ಬಹಳ ಜನ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ತಾಯಿಂದ್ರು ಬಂದು ನನ್ನ ಹತ್ರ ಹತ್ಕೊಳ್ಳೋದೇನು ಅಂದ್ರೆ, ನನ್ನ ಮಗಳಿಗೆ ಏನೋ ಬುದ್ಧಿ ಬದಲಿಗೆ ಕೆಟ್ಟಿಲ್ಲ ಗುರುಗಳೇ, ತಲೆನೇ ಕೆಟ್ಕೊಂಡಿಲ್ಲ, ಅವ್ನು ಯಾವನೋ ಹೊಡೆದು ಬಡ್ದು ಇನ್ನೂ ಮದುವೆನೇ ಮಾಡ್ಕೊಳ್ಳ, ಬರೀ ಲವ್ ಮಾಡ್ತಾನೆ. ಆದ್ರೆ ಬರೀ ಲವ್ ಮಾಡುವಾಗಲೇ ಈಗ ಬಂದು ಇಷ್ಟೊಂದು ಹೊಡೆದು, ನಾಳೆ ಬೆಳಗ್ಗೆ ದುಡ್ಡು ತಗೊಂಬರೆ, ನಾಳೆ ಬೆಳಗ್ಗೆ ನೀನು ಪಿಕ್ಚರ್ಗೆ ಹೋಗ್ಬೇಕು, ಕಾರ್ ತಗೊಂಬ ನಿಮ್ಮ ಅಪ್ಪಂದು, ನಾನು ಓಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದ್ರೆ, ಮದುವೆ ಮಾಡ್ಕೊಳಕ್ಕೆ ಮೊದಲೇ ಲವ್ ಮಾಡುವಾಗ ಹಿಂಗೆ ಹೊಡಿತಾ ಇದ್ದವನು, ಇನ್ನು ದರಿದ್ರದವನು ಮದುವೆ ಮಾಡ್ಕೊಂಡ್ಮೇಲೆ ಗತಿ ಏನಾಗಬೇಕು. ಆದ್ರೂ ಈ ದರಿದ್ರದವಳು ಏನಂತಾಳೆ ಗೊತ್ತಾ, ನಾನು ಉಗಿದಾಗ ಕ್ಯಾಕರಿಸಿ ಬಿಟ್ಟು ಬಿಸಾಕಲ್ಲ, ನೀನು ಯೋಗ್ತೆಗೆ ಅಷ್ಟು ಬೆಂಕಿ ಹಾಕ್ತು ಅಂತ ಉಗಿದ್ರೆ ಏನಂತಾಳೆ, ಇಲ್ಲ ಗುರುಗಳೇ ನನಗೆ ಯಾಕೋ ಬೇಜಾರು ಅನ್ಸುತ್ತೆ, ಪಾಪ ಒಳ್ಳೆಯವನೇ ಆದರೆ ಒಂದ್ಸಲ ಹಿಂಗೆ ಮಾಡ್ತಾನೆ. ಅಂದರೆ ಈ ಮನೋಪರಿವರ್ತನೆ ಅವನು ಮಾಡಿರೋದು, ಇವಳು ಗ್ರಹಗತಿ ಹೀಗಾಗಿದೆಯೋ ಯಾರ ಒಟ್ಟಲ್ಲಿ ನಮ್ಮಲ್ಲಿ ಹೆಣ್ಣು ಮಕ್ಕಳು ಭಾಳ ಜನ ಹಾಳಾಗ್ತಾ ಇದ್ದಾರೆ. ಎಷ್ಟೋ ಒಳ್ಳೆ ಹೆಣ್ಣು ಮಕ್ಕಳು ಇದ್ದಾರೆ, ಆದರೆ ಆ ಎಲ್ಲ ಒಳ್ಳೆ ಹೆಣ್ಣು ಮಕ್ಕಳು ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮೆಲ್ಲರ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಜೀವನದ ಪಾಠ ಏನು ಹೇಳ್ತಾ ಇದ್ದೀನಿ, ಚಂಡಿ ಪಾರಾಯಣಕ್ಕೆ ರೆಡಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಸ್ವಲ್ಪ ಅಲ್ಪ ಕಾಣಿಕೆಯನ್ನು ಕೊಟ್ಟು ಅದಕ್ಕೆ ಎಷ್ಟು ಅಂತ ಹೇಳಿ ಸಮಾಧಾನವಾಗಿ ಹಣ್ಣು ಹಂಪಲ ಕೊಟ್ಟು ಆ ಗುರುಗಳಾಗಿರ್ತಕ್ಕಂಥ ಅರ್ಚಕರಿಗೆ ನಮಸ್ಕಾರ ಮಾಡಿ ಚಂಡಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮಕ್ಕಳಲ್ಲಿ ಹುಡುಗರಾದ್ರೂ ಸರಿ ಹುಡುಗಿರಾದ್ರೂ ಸರಿ ಹೋಗುತ್ತೆ. ಗುರುಜಿ, ಒಂದ್ ಮಾತಿದೆ ಅಲ್ವಾ, ಕಾಲ ಕೆಟ್ಟೋಗಿದೆ ಇತ್ತೀಚೆಗೆ ಅಂತ ಹೇಳ್ತಾರೆ, ಆದ್ರೆ ಕೆಟ್ಟೋಗಿರೋದ್ ಕಾಲ ಅಲ್ಲ, ನಮ್ಮೆಲ್ಲರ ಮನಸ್ಸು ಅಂತ ಹೇಳ್ತಿದ್ರಿ. ಯುವ ಪೀಳಿಗೆಯನ್ನ ಸುಧಾರಿಸ್ಬೇಕು ಅಂದ್ರೆ ಮನೆಯಲ್ಲಿ ಎಲ್ಲಾ ತಾಯಂದಿರು ತಂದೆಯರು ಸ್ವಲ್ಪ ಎಚ್ಚೆತ್ಕೊಂಡು ಚಂಡಿ ಪಾರಾಯಣ ಮಾಡಿಸಿ ಅಂತ ಹೇಳ್ತಾ ಇದ್ದೀರಾ.